ನೋಡ್ಸಂದ್ರೆ ಭಾರತೀಯ ಮೆಟ್ರೋ ರೈಲ್ವೆ ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಎರಡು ಪ್ರಕಾರಗೆ ಆಯ್ಕೆ ಮಾಡ್ತಾರೆ. ಒಂದು ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಾರೆ, ಇನ್ನೊಂದು ಮೆರಿಟ್ ಮೇಲೆ ಆಯ್ಕೆ ಮಾಡ್ತಾರೆ. ಮೆರಿಟ್ ಅಂದ್ರೆ ತುಂಬಾ ಜನರಿಗೆ ಗೊತ್ತೇ ಆಗೋದಲ್ಲ. ನೋಡಿ, ಅತಿ ಹೆಚ್ಚು ಅಂಕಗಳನ್ನ ಯಾರ್ಯಾರು ಗಳಿಸ್ತಿರ್ತಾರಲ್ಲ, ಇಲ್ಲಿ ಉದಾಹರಣೆಗೆ 80% ಒಬ್ರು ಅರ್ಜಿ ಸಲ್ಲಿಸಿದ್ದಾರೆ. ಅದ ನಂತರ ಕೆಲವು ಜನ 90% ಇದ್ದವರು ಅರ್ಜಿ ಸಲ್ಲಿಸಿರ್ತಾರೆ. ಇನ್ನು ಕೆಲವು ಜನ 95% ಇದ್ದವರು ಅಪ್ಲಿಕೇಶನ್ ಹಾಕಿರ್ತಾರೆ. ಇದರಲ್ಲಿ ಯಾರ್ದು ಹೈಯೆಸ್ಟ್ ಪರ್ಸೆಂಟೇಜ್ ಇದ್ದವರು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಅವರನ್ನ ಆಯ್ಕೆ ಮಾಡ್ತಾರೆ. ಮೆರಿಟ್ ಅಂದ್ರೆ ಇದೆ. ಅದ ನಂತರ ಇನ್ನೊಂದು, ನಿಮ್ಮೊಂದು ಸಂದರ್ಶನದಲ್ಲಿ ಎಷ್ಟಾಗಿದೆ, ಅದರ ನಂತರ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಎಷ್ಟು ಪರ್ಸೆಂಟೇಜ್ ಆಗಿರತ್ತೆ, ನೀವು ಯಾವ ರೀತಿ ನಡೀತಿರತ್ತೆ, ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಆಗಿರತ್ತೆ ಎಲ್ಲ ನೋಡ್ಕೊಂಡು ಕೊನೆಯಲ್ಲಿ ಒಂದು ಮೆರಿಟ್ ತಯಾರು ಮಾಡ್ತಾರೆ. ಅಂದ್ರೆ 30%, 40, 45 ಈ ರೀತಿಯಾಗಿ ಅದರಲ್ಲಿ ಯಾರ್ದು ಜಾಸ್ತಿ ಆಗಿರತ್ತಲ್ಲ ಅವ್ರನ್ನ ನೇಮಕಾತಿ ಆಗತ್ತ ಈ ಒಂದು ಮೆಟ್ರೋ ರೈಲ್ವೆ ಇಲಾಖೆಯಲ್ಲಿ. ಇನ್ನೊಂದು ಖುಷಿ ವಿಚಾರ, ಯಾವುದೇ ಪರೀಕ್ಷೆ ಇರೋದಿಲ್ಲ, ಯಾವುದೇ ಶುಲ್ಕನೂ ಇರೋದಿಲ್ಲ, ಯಾವುದೇ ಫೀಸ್ ಇರೋದಿಲ್ಲ, ಯಾವುದೇ ಪರೀಕ್ಷೆನೂ ಇರೋದಿಲ್ಲ. ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಆಗಿರತ್ತೆ. ಇದ್ರ ಬಗ್ಗೆನ ತಿಳಿಸ್ಕೊಡ್ತೇನೆ. ಯಾವ ಹುದ್ದೆಗಳು, ಏನ್ ನೇಮಕಾತಿ, ನೋಟಿಸ್ ಬಗ್ಗೆ ವಿವರ, ಹೆಂಗೆ ಅಪ್ಲಿಕೇಶನ್ ಹಾಕ್ಬೇಕು, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆಸ್ತನಕ ನೋಡಿ. ಮತ್ತೆ ಯಾರು ಹೊಸ ನೋಡಾಯ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದಾರಲ್ಲ ಫಾಲೋ ಮಾಡ್ಕೊಳ್ಳಿ. ಏನಾದ್ರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ನೋಡಿ, ಇದು ಮೆಟ್ರೋ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು. ಯಾರ್ಯಾರು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ರಲ್ಲ ಅವರು ಈ ಒಂದು ನೇಮಕಾತಿ ಮಿಸ್ ಮಾಡ್ಕೊಬೇಡಿ. ನೋಡಿ, ಇದು ಆಫೀಸಲ್ಲಿ ಇರುವಂತ ನೋಟಿಸ್ ಆಗಿರತ್ತೆ. ಇಲ್ಲಿ ನೋಡಿ, 8/1/2026 ನೋಟಿಸ್ ಆಗಿರತ್ತೆ. 2026 ಇದು ಮೊಟ್ಟ ಮೊದಲ ಬಾರಿಗೆ ಮೆಟ್ರೋ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ನೋಡಿ, ಮೆಟ್ರೋ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ಮೊಟ್ಟ ಮೊದಲ ಬಾರಿಗೆ 2026 ಇದ್ರ ಬಗ್ಗೆ ಫಸ್ಟ್ ನೋಟಿಸ್ ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ಎರಡು ಪ್ರಕಾರ, ಒಂದು ಇಮೇಲ್ದಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ಇನ್ನೊಂದು ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇಮೇಲ್ ಐಡಿಯಲ್ಲಿ ಅಪ್ಲಿಕೇಶನ್ ಹಾಕೋರು ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋರಿಗೆ ಯಾವ ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕು ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಬನ್ನಿ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಹಾಕೋದಕ್ಕೆ ಪೋಸ್ಟ್ ವಿವರ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಖಾಲಿ ಇರುವಂತ ಮೊದಲನೇದಾಗಿ ಟೈಟಲ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಅವರು, ಚೀಫ್ ಇಂಜಿನಿಯರಿಂಗ್ ಅಂತ ಹೇಳಿ. ಈ ಒಂದು ಚೀಫ್ ಇಂಜಿನಿಯರಿಂಗ್ ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕಬಹುದು. ಇದರಲ್ಲಿ ಎಲೆಕ್ಟ್ರಿಕಲ್ ದಲ್ಲಿ ಖಾಲಿ ಇರತ್ತೆ. ಇನ್ನು ನಿಮ್ಮೊಂದು ಸ್ಯಾಲ್ರಿ 1,20,000ದಿಂದ 2,80,000 ಇದೊಂದು ಹೈಯೆಸ್ಟ್ ಸ್ಯಾಲ್ರಿ ಆಗಿರತ್ತೆ. ನೋಡ್ಕೊಳ್ಳಿ, 2,80,000 ಸ್ಯಾಲ್ರಿ ಕೊಡ್ತಾರೆ. ಅದ ನಂತರ ನಿಮ್ಮೊಂದು ಅಪಾಯಿಂಟ್ಮೆಂಟ್ ಯಾವ ರೀತಿಯಾಗಿ ಡ್ಯೂರೇಷನ್ ಇರತ್ತೆ, ಎಷ್ಟು ವರ್ಷ, ಇಲ್ಲಿ 3 ವರ್ಷ ತನಕ ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಕೂಡ ಇರಬಹುದು, ಬಟ್ 3 ವರ್ಷ ಇರತ್ತೆ. ಮತ್ತೆ ಎಜುಕೇಶನ್ ಏನಾಗಿರ್ಬೇಕು, ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರ್ಬೇಕು. ಅಂದ್ರೆ BA ಕಂಪ್ಲೀಟ್ ಮಾಡಿದ್ರು ಅಪ್ಲಿಕೇಶನ್ ಹಾಕ್ಬಹುದು. ಅದರಲ್ಲಿ ಕೂಡ ಇಂಜಿನಿಯರಿಂಗ್ ನಲ್ಲಿ ತೆರಗಡೆ ಹೊಂದಿರಬೇಕು. ಇಲ್ಲಿ ನೋಡಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗ್ಬಹುದು, ಅಥವಾ ವಿವಿಧ ಒಂದು ಪ್ರಕಾರದಲ್ಲಿ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಇದರಿಂದ ತೆರಗಡೆ ಹೊಂದಿರ್ಬೇಕಾಗತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ವರ್ಷಕ್ಕೆ ಸ್ಯಾಲ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿರತ್ತೆ ಅದರ ಆಧಾರದ ಮೇಲೆ ಸ್ಯಾಲ್ರಿ ಕೂಡ ಇರತ್ತೆ. CDS ನಿಮ್ಗೆ ಸ್ಯಾಲ್ರಿ ಕೊಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ CDS, ಅಥವಾ 2ನೇ ಪಾಯಿಂಟ್ ಕೂಡ ಇರತ್ತೆ ನೋಡಿ, ಅದರಲ್ಲಿ ಕೂಡ ಇರತ್ತೆ. ಕಾರ್ಯನಿರ್ವಾಹಕ ಪೋಸ್ಟಿಗೆ ಬೇರೆ, ಇಂಜಿನಿಯರಿಂಗ್ ಪೋಸ್ಟಿಗೆ ಬೇರೆ, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದೆಲ್ಲನೇ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ ನೋಡಿ, ಇಲ್ಲಿದೆ ನೋಡಿ ವೆಬ್ಸೈಟು. ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಜಿ ಪ್ರಾರಂಭ ಆದ ತಕ್ಷಣ 30 ದಿನ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ 8ನೇ ತಾರೀಕು ಸ್ಟಾರ್ಟ್ ಆಗಿರತ್ತೆ, 8/1/2026. ಕೊನೆಯ ದಿನಾಂಕ 7/2/2026 ತನಕ ಅವಕಾಶ ಇರತ್ತೆ. ಎಷ್ಟು ಹೇಳಿ, 7/2/2026 ತನಕ ಅವಕಾಶ. ನಿಮ್ಗೆ ತುಂಬಾ ಜನ ಗೊತ್ತಾಗೋದಿಲ್ಲ ಅಂತ ಹೇಳಿ ನೋಟಿಸ್ ತಿಳಿಸ್ಕೊಡ್ತಾ ಇರೋದು. ನಾನು ನಿಮ್ಗೆ ಬೇಸಿಕ್ ಆಗಿ ತಿಳಿಸ್ಕೊಟ್ರೆ ಕೆಲವು ಜನರಿಗೆ ಅರ್ಥ ಆಗತ್ತೆ. ನಾನು ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿ ಸ್ವಲ್ಪ ಬೇಗ ತಿಳಿಸ್ಕೊಟ್ರೆ ಬೇಸಿಕ್ ಆಗಿ ತಿಳಿಸ್ಕೊಡ್ಬೇಕಾಗತ್ತೆ. ನೋಟಿಸ್ ತಿಳಿಸ್ಕೊಟ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ. ಇದು ನಮ್ಮ ಒಂದು ಭಾರತದಲ್ಲಿ ಖಾಲಿ ಇರುವಂತಹ ಪೋಸ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ಶುಲ್ಕದ ಬಗ್ಗೆ ಅನ್ನೋ ಮಾಹಿತಿ ಇಲ್ಲ. ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋರಿಗೆ ಇಲ್ಲಿ ನೋಡಿ, ನಿಮ್ಮೊಂದು ಬಯೋಡೇಟಾ ಸಂಬಂಧಪಟ್ಟಂತೆ ಸಬ್ಮಿಟ್ ಮಾಡಬೇಕು ಫಾರ್ಮು. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋರು ಕೂಡ ಅಷ್ಟೇ, ನಿಮ್ಮೊಂದು ಆಫ್ಲೈನ್ ಮತ್ತು ಇಮೇಲ್ದಲ್ಲಿ ಅಪ್ಲಿಕೇಶನ್ ಕೂಡ ಸೇಮ್. ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಂತೆ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಮತ್ತೆ ಇಮೇಲ್ ID ಇದೆಯಲ್ಲ, ನಮ್ಮೊಂದು ಟೆಲಿಗ್ರಾಮ್ ಕೊಟ್ಟಿದ್ದೇನೆ, ನೋಟಿಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬಾ ಈಸಿ ಇಮೇಲ್ ID ಇರತ್ತೆ. career@upmrcl.co.in ಭೇಟಿ ನೋಡ್ಕೊಂಡು 7ನೇ ತಾರೀಕು ಮುಂಚಿತವಾಗಿನ ಸಲ್ಲಿಸಬಹುದು. ಮತ್ತೆ ನೀವೇನಾದ್ರೂ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಸಲಹೆಗಾರರು HR, ಉತ್ತರ ಪ್ರದೇಶ ಮೆಟ್ರೋ ರೈಲ್ವೆ ನಿಗಮ ಲಿಮಿಟೆಡ್, ಆಡಳಿತ ಕಟ್ಟಡ, ಅಂಬೇಡ್ಕರ್ ಸಾಮಾಜಿಕ ಪರಿವರ್ತನಾ ಸ್ಥಳೀಯ ಹತ್ತಿರ, VPN
ಖಾಂಡಾ ಸುಮಿತಿ ನಗರ ಲಕ್ನೋ ಪಿನ್ ಕೋಡ್ ಕೊಟ್ಟಿದ್ದಾರೆ, ಅದನ್ನ ಅಪ್ಲಿಕೇಶನ್ ಹಾಕ್ಬಹುದು. ವಯೋಮಿತಿ ನಿಮಗೆ ಆಗಲೇ ತಿಳಿಸ್ಕೊಟ್ಟಿಲ್ಲ ಅನ್ಸತ್ತೆ, ಅದು ಮರೆತು ಬಿಟ್ಟು ಅನ್ಸುತ್ತೆ. ಮೇಲ್ಗಡೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, 18ರಿಂದ 55 ವರ್ಷ, 18ರಿಂದ 55 ವರ್ಷ ತನಕ ಅವಕಾಶ. ಪದವಿಯನ್ನ ಆಗಿರ್ಬೇಕು, ಯಾವುದೇ ಪದವಿ ಅಥವಾ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಈ ರೀತಿಯಾಗಿ ಆಯ್ಕೆ ಆದ್ರೆ ಭಾರತದಲ್ಲಿ ಕೆಲಸ ಒಂದೇ ಪೋಸ್ಟ್ ಇರತ್ತೆ, ಮುಖ್ಯ ಇಂಜಿನಿಯರಿಂಗ್ ಕಾರ್ಯನಿರ್ವಾಹಕ ಅಂತ ಹೇಳಿ ಅಪ್ಲೈ ಮಾಡಿ. ನೋಡಿ, ಇದು ಮೆಟ್ರೋ ರೈಲ್ವೆ ಸಂಬಂಧಪಟ್ಟಂತೆ ಮಾಹಿತಿ. ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಚರ್ಚೆ ಮಾಡ್ಬೇಕು ಅನಿಸ್ತಂದ್ರೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಅಲ್ಲಿ ನಿಮಗೆ ಫ್ರೀ ಇದ್ರೆ ರಿಪ್ಲೈ ಕೊಡ್ತೇವೆ. ತುಂಬಾ ಜನ ನನ್ನೊಂದು ಐಡಿ ಇಟ್ಕೊಂಡು ಅಂದ್ರೆ ಸೇಮ್ ಟು ಸೇಮ್ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮನ್ನ ಬೇರೆದವರ ಐಡಿಯಾನ ಕ್ರಿಯೇಟ್ ಮಾಡಿದ್ದಾರೆ. ಯಾವುದರಲ್ಲಿ 1,50,000ಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇದಾವಲ್ಲ ಅದರಲ್ಲಿ ಮಾತ್ರ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ, ಅಥವಾ ನೇರವಾಗಿ ನಮ್ಮ ಜೊತೆ ಮಾತಾಡ್ಬೇಕಂದ್ರೆ ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಫೀಸಲ್ಲಿರುವಂಥ ಇನ್ಸ್ಟಾಗ್ರಾಮ್ ID ಇದೆ, ಅದರಲ್ಲಿ ಕ್ಲಿಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ತಾ ನಾವು ಅಬೌಟ್ ಸೆಕ್ಷನ್ ಇರುತ್ತೆ, ಕೆಳಗಡೆ ಇಲ್ಲ ಅಂದ್ರೆ ಅಬೌಟ್ ಸೆಕ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ನಾನೇ ಅದನ್ನ ವರ್ಕ್ ಮಾಡ್ತಾ ಇರೋದು. ಅವ್ನ ಇಷ್ಟದಲ್ಲಿ ನನಗೆ ಮೆಸೇಜ್ ಮಾಡ್ಬೋದು.